ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು ನವ ಭಾರತ ನಿರ್ಮಾಣದ ಹರಿಕಾರ ಅಂದ್ರೂ ತಪ್ಪಿಲ್ಲ. ಯಾಕಂದ್ರೆ ಇಂದಿನ ಯುವ ಪೀಳಿಗೆಯೇ ಭಾರತದ ಆಸ್ತಿ. ಅವರಿಗೆ ಸರಿಯಾದ ಜ್ಞಾನ ನೀಡಿ ಎಂದು ಯುವಕರನ್ನ ಸೆಳೆದು ಭವ್ಯ ಭಾರತಕ್ಕೆ ಬುನಾದಿ ಹಾಕಿದ ಮಹಾನ್ ಚೇತನ. ಬದುಕಿದ್ದು ಕೇವಲ 37 ವರ್ಷವಷ್ಟೆ. ಆದರೆ ಸಾಧಿಸಿದ್ದು ಮಾತ್ರ ಅಚ್ಚಳಿಯದೆ ಉಳಿಯುವಂಥದ್ದು. ಇಂದಿಗೂ ಸ್ವಾಮಿ ವಿವೇಕಾನಂದರ ಚಿಕಾಗೋದಲ್ಲಿ ನಡೆದ ವಿಶ್ವ ಸಮ್ಮೇಳನದ ಆ ಭಾಷಣವನ್ನ ಕೇಳೋದಕ್ಕೆ ನಿಜಕ್ಕೂ ಮೈ ರೋಮಾಂಚನವಾಗುತ್ತೆ. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಂಬ ನುಡಿಮುತ್ತಿನಿಂದ ಶುರುವಾದ ಮಾತಿನ ಲಹರಿ ಬಂದು ನಿಂತಿದ್ದು ನನ್ನ ಭಾರತದ ಭವ್ಯತೆ ಎಂಥದ್ದು ಅನ್ನೋದನ್ನ ಅರಿವಿದ ನಂತರವೇ. ಹೀಗೆ ವಿವೇಕಾನಂದರ ಬಗ್ಗೆ ಹೇಳ್ತಾ ಹೋದರೆ ನಿಜಕ್ಕೂ ಅದೊಂದು ಶಕ್ತಿ, ಅದೊಂದು ಬೆಂಕಿಯ ಹಬೆ ಇದ್ದಂತೆ ಕೂತಲ್ಲೇ ಕನಲಿಸಿಬಿಡುತ್ತೆ. ಇಂಥ ಮಹಾನ್ ಚೇತನ ಮರೆಯಾಗಿ 123 ವರ್ಷಗಳೇ ಸಂದಿವೆ. ಆದರೆ ಇಂದಿಗೂ ಸ್ವಾಮಿ ವಿವೇಕಾನಂದರು ಹೇಗೆ ದೇಹ ತ್ಯಜಿಸಿದ್ರು ಅನ್ನೋದಕ್ಕೆ ನಾನಾ ಕಥೆಗಳೇ ಸುತ್ತಕೊಂಡಿವೆ. ಅದರಲ್ಲೂ ಕೆಲವು ಮತಿಹೀನರ ಮಾತಿನಲ್ಲಂತೂ ಕೇಳೋದಕ್ಕೆ ಅರ್ಥಹೀನ ಹಾಗೂ ದುಷ್ಟ ಪ್ರವೃತ್ತಿ ನಮ್ಮನ್ನ ಕೆರಳಿಸಿಬಿಡುತ್ತೆ. ಈ ಸಂಚಿಕೆಯಲ್ಲಿ ಸ್ವಾಮಿ ವಿವೇಕಾನಂದರ ಸಾವಿನ ಕುರಿತಾದ ಗೌಪ್ಯ ವಿಚಾರವಾದರೂ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಅದರಲ್ಲೂ ಸ್ವಾಮಿ ವಿವೇಕಾನಂದರು ತಮ್ಮ ಸಾವಿಗೂ ಮುನ್ನ 3 ಗಂಟೆಗಳ ಹಿಂದೆ ತಮ್ಮ ಶಿಷ್ಯರೊಂದಿಗೆ ಸಮಾಲೋಚನೆಯನ್ನ ನಡೆಸ್ತಾರೆ. ಅದು ಅಲ್ಲದೆ ನನಗೆ ತೊಂದರೆ ಕೊಡಬೇಡಿ ಎಂದು ಕೆಲವು ಮಂದಿಯೊಂದಿಗೆ ಚರ್ಚಿಸ್ತಾರೆ. ಅದೇ ಯಾಕೆ ಅನ್ನೋದು ಇದುವರೆಗೂ ಗೊಂದಲವಾಗಿ ಕೆಲವರಲ್ಲಿ ಉಳಿದುಕೊಂಡು ಬಿಟ್ಟಿದೆ. ಬನ್ನಿ ಹಾಗಿದ್ರೆ ಸ್ವಾಮಿ ವಿವೇಕಾನಂದರ ಸಾವಿನ ರಹಸ್ಯವಾದರೂ ಏನು? ಈ ಬಗ್ಗೆ ಕೆಲವು ಪುಸ್ತಕಗಳಲ್ಲಿ ದಾಖಲಾದ ಸತ್ಯವಾಂಶವಾದ ಎಂಥದ್ದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು ತಮ್ಮ ಅಲ್ಪಾವಧಿಯ ಜೀವನದಲ್ಲಿ ಬಹಳಷ್ಟು ಸಾಧನೆ ಮಾಡಿದರು. ಆದರೆ ಬಂದು ಹೋಗುವ ಬದುಕಲ್ಲಿ ಸಾಧಿಸಿದ್ದು ಅಪಾರ. ಜುಲೈ 4, 1902 ಇಹಲೋಕದ ಯಾತ್ರೆಯನ್ನ ಮುಗಿಸಿ ಹೊರಟ ಸ್ವಾಮಿ ವಿವೇಕಾನಂದರ ಸಾವಿನ ಹಿಂದೆಯೂ ನಾನಾ ಊಹಾಪೋಹಗಳು ಹುಟ್ಟುಕೊಂಡವು. ನಿಜ, ಅವರಿಗೆ ಸಾಯುವ ವಯಸ್ಸಾಗಿರಲಿಲ್ಲ. ಸಾಲದಕ್ಕೆ ಮೈತುಂಬ ಕಾಯಿಲೆಯು ಅವರನ್ನ ಇನ್ನಿಲ್ಲದಂತೆ ಬಾಧಿಸುತ್ತಿತ್ತು. ಆದರೂ ತಮ್ಮ ಅಂತಿಮ ಕ್ಷಣಗಳಲ್ಲಿ ವಿವೇಕಾನಂದರು ಏಕಾಂತದಲ್ಲಿ ಧ್ಯಾನ, ಅದೇ ಸಮಯದಲ್ಲಿ ಸಮಾಧಿ ಪಡೆದರು ಎಂದು ಅವರನ್ನ ಹತ್ತಿರದಿಂದ ಕಂಡಿದ್ದ ಶಿಷ್ಯರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. 1893 ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾರತವನ್ನ ಪ್ರತಿನಿಧಿಸಿ ಸಂಸತ್ತಿನಲ್ಲಿ ಮಾಡಿದ ಭಾಷಣಕ್ಕಾಗಿ ಲೋಕಮಾನ್ಯತೆಯನ್ನ ಪಡೆದರು ವಿವೇಕಾನಂದರು. ನಂತರದಲ್ಲಿ ಆರೋಗ್ಯ ಸಮಸ್ಯೆಯು ಉಲ್ಬಣವಾಗುತ್ತಲೇ ಇತ್ತು. ಹಾಗಾಗಿ 1901 ಜಪಾನ್ನಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಲೇಖಕ ಗೋಪಾಲ್ ಶ್ರೀನಿವಾಸ್ ಬನ್ನಟ್ಟಿ ಅವರ ವಿವೇಕಾನಂದರ ಕುರಿತಾದ ಪ್ರಸಿದ್ಧ ಪುಸ್ತಕದ ಪ್ರಕಾರ ಸ್ವಾಮಿ ವಿವೇಕಾನಂದರು ತಮ್ಮ ಜೀವನದ ಅಂತ್ಯದವರೆಗೂ ಅಸ್ತಮ, ಮಧುಮೇಹ ಮತ್ತು ನಿದ್ರಾಹೀನತೆಯಿಂದ ಬಳಲ್ತಾ ಇದ್ರು. ಅವರ ಆರೋಗ್ಯ ಕ್ಷೀಣಿಸ್ತಾ ಇದ್ರು. ಧೃತಿಗೆಡದೆ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ವಿಸ್ತರಿಸಲು ಧ್ಯಾನ, ಬರವಣಿಗೆ ಮತ್ತು ಕೆಲಸವನ್ನು ಮುಂದುವರಿಸಿದರು ಎಂದು ಬರೀತಾರೆ. ಅಲ್ಲದೆ ವಿವೇಕಾನಂದರ ಕೊನೆಯ ಕ್ಷಣಗಳು ಹೇಗಿದ್ದವೆಂದು ಲೇಖಕರು ಈ ರೀತಿಯಾಗಿ ಉಲ್ಲೇಖಿಸುತ್ತಾರೆ. ವಿವೇಕಾನಂದರು ತಮ್ಮ ಕೊನೆಯ ದಿನಗಳಲ್ಲಿ ಬೇಲೂರು ಮಠದಲ್ಲಿ ವಾಸಿಸುತ್ತಿದ್ದರು. ಅವರು ನಿಧನರಾದ ದಿನ ಎಂದಿನಂತೆ ಬೆಳಗ್ಗೆ ಬೇಗನೆ ಎದ್ದು 3 ಗಂಟೆಗಳ ಕಾಲ ಧ್ಯಾನ ಮಾಡುವ ಮೂಲಕ ತಮ್ಮ ದಿನಚರಿಯನ್ನ ಪ್ರಾರಂಭಿಸಿದರು. ಧ್ಯಾನದ ನಂತರ ಮಠದಲ್ಲಿದ್ದ ವಿದ್ಯಾರ್ಥಿಗಳಿಗೆ ಶ್ಲೋಕ, ಯಜುರ್ವೇದ ಮತ್ತು ಯೋಗದ ತತ್ವಗಳನ್ನು ಉಪದೇಶಿಸಿದ್ರು. ಅಲ್ಲದೆ ಬೇಲೂರು ಮಠದಲ್ಲಿದ್ದ ತಮ್ಮ ಸಹೋದ್ಯೋಗಿಗಳೊಂದಿಗೆ ವೈದಿಕ ಕಾಲೇಜ್ ತೆರೆಯುವ ಇಂಗಿತವನ್ನ ವ್ಯಕ್ತಪಡಿಸಿದರು. ಚಟ್ಟೋಪಾಧ್ಯಾಯ ಎಂಬ ಲೇಖಕರ ಪ್ರಕಾರ ವಿವೇಕಾನಂದರು ಸಂಜೆ 7 ಗಂಟೆ ಸುಮಾರಿಗೆ ಮತ್ತೆ ಧ್ಯಾನಕ್ಕೆ ಕುಳಿತುಕೊಂಡಿರುತ್ತೆ. ಅದಕ್ಕೂ ಮೊದಲು ತಮ್ಮ ಸ್ನೇಹಿತರು ಹಾಗೂ ಶಿಷ್ಯರನ್ನ ಕರೆದು, ಇಂದು ದೀರ್ಘ ಧ್ಯಾನಕ್ಕೆ ತೆರಳುತ್ತಿದ್ದೇನೆ,
ಯಾರೂ ತೊಂದರೆ ಮಾಡಬೇಡಿ ಎಂದು ಸೂಚಿಸಿದ್ದರಂತೆ. KS ಭಾರತಿಯವರು ಬರೆದಿರುವ ಸ್ವಾಮಿ ವಿವೇಕಾನಂದ ಎಂಬ ಪುಸ್ತಕದ ಪ್ರಕಾರ ವಿವೇಕಾನಂದರು ತಮ್ಮ ಶಿಷ್ಯರಿಗೆ ಧ್ಯಾನದ ಸಮಯದಲ್ಲಿ ಯಾವುದೇ ಶಬ್ದ ಮಾಡಬೇಡಿ ಎಂದು ಹೇಳಿದ್ರಂತೆ. ಅಲ್ಲದೆ ಅದೇ ರಾತ್ರಿ 9:20 ಸುಮಾರಿಗೆ ಧ್ಯಾನಕ್ಕೆ ಕುಳಿತಿದ್ದ ಭಂಗಿಯಲ್ಲೇ ನಿಧನರಾಗಿದ್ರು. ಅವರ ಶಿಷ್ಯರ ಪ್ರಕಾರ ವಿವೇಕಾನಂದರು ಅಂದು ಮಹಾಸಮಾಧಿಯನ್ನ ಪಡೆದರು ಅಂತ ಉಲ್ಲೇಖಿಸಿದ್ದಾರೆ. ಅಲ್ಲದೆ ಸ್ವಾಮಿ ವಿವೇಕಾನಂದರೇ ಹೇಳುತ್ತಿದ್ದಂತೆ, ನಾನು 40 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕುವುದಿಲ್ಲ ಎನ್ನುತ್ತಿದ್ದರಂತೆ. ವಿವೇಕಾನಂದರ ಜೀವನದ ಬಗ್ಗೆ ಸ್ವಾಮಿ ವಿರಾಜಾನಂದರು ಬರೆದಿರುವ ಪುಸ್ತಕದ ಪ್ರಕಾರ ವಿವೇಕಾನಂದರು ಮೆದುಳಿನ ರಕ್ತಸ್ರಾವದಿಂದ ನಿಧನರಾದರು ಎಂದು ಬರೆದಿದ್ದಾರೆ. ಆದರೆ ಶಿಷ್ಯರ ಪ್ರಕಾರ ವಿವೇಕಾನಂದರು ಧ್ಯಾನಸ್ಥರಿದ್ದಾಗಲೇ ಬ್ರಹ್ಮರಂಧ್ರದ ಮೂಲಕ ದೇಹ ತ್ಯಜಿಸಿದ್ರು ಎನ್ನುತ್ತಾರೆ. ಅವರ ಮರಣದ ಬಳಿಕ ಅಂತ್ಯಕ್ರಿಯೆಯು 16 ವರ್ಷಗಳ ಹಿಂದೆ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಅಂತ್ಯಕ್ರಿಯೆ ನಡೆದಿದ್ದ ಬೇಲೂರಿನ ಗಂಗಾ ಘಾಟ್ನಲ್ಲಿಯೇ ನೆರವೇರಿಸಲಾಯಿತು. ಅಂದಿನಿಂದ ಇಂದಿನವರೆಗೂ ಸ್ವಾಮಿ ವಿವೇಕಾನಂದರ ಮರಣದ ಬಗ್ಗೆ ಸಾರ್ವಜನಿಕರಲ್ಲಿ ಆಗಾಗ್ಗೆ ನಾನಾ ಚರ್ಚೆಗಳು ನಡೆಯುತ್ತಲೇ ಇರುತ್ತವೆ. ಆದರೆ ಅನಾರೋಗ್ಯದ ಕಾರಣದಿಂದಾಗಿ ವಿವೇಕಾನಂದರ ಚಲನಶೀಲತೆ ಕಡಿಮೆಯಾಯಿತು ಎಂಬುದಕ್ಕೆ ಸಾಕಷ್ಟು ಪುರಾವೆಗಳಿವೆ. 1901ರಲ್ಲಿ ಜಪಾನ್ನಲ್ಲಿ ನಡೆಯಬೇಕಿದ್ದ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ವಿಫಲರಾದದ್ದು ಕೂಡ ಇದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಆದರೆ ನಾವಿಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಸ್ವಾಮಿ ವಿವೇಕಾನಂದರು ತಮ್ಮ ಸಾವಿಗೂ ಮೊದಲು ನಮ್ಮ ಜೀವನದ ಉದ್ದೇಶ ಈಡೇರಿದೆ ಎಂದು ತಮ್ಮ ಶಿಷ್ಯರಿಗೂ ಭಕ್ತರಿಗೂ ಅಭಿಮಾನಿಗಳಿಗೂ ಸಂತಸದಿಂದಲೇ ಹೇಳಿದ್ರಂತೆ. ಅಲ್ಲದೆ ಭಾರತ ಹಾಗೂ ಈ ವಿಶ್ವದ ಯುವ ಪೀಳಿಗೆಯಲ್ಲಿ ಆತ್ಮವಿಶ್ವಾಸ ತುಂಬುವುದು, ಮಾನವೀಯತೆಯಿಂದ ಸೇವೆ ಸಲ್ಲಿಸುವುದು ಮತ್ತು ಆಧ್ಯಾತ್ಮಿಕ ಜಾಗೃತಿ ಮೂಡಿಸುವ ನನ್ನ ಧ್ಯೇಯವನ್ನು ಸಾಧಿಸಿದ್ದೇನೆ ಎಂದು ಹೇಳಿದ್ರಂತೆ. ಹಾಗಾಗಿ ವಿವೇಕಾನಂದರು ಹೆಚ್ಚು ಕಾಲ ಬದುಕಲಿಲ್ಲ. ತಮ್ಮ 39ನೇ ವಯಸ್ಸಿನಲ್ಲಿ ನಿಧನರಾದರು. ಸ್ವಾಮಿ ವಿವೇಕಾನಂದರು ತಮ್ಮ ಜೀವನದುದ್ದಕ್ಕೂ ಅನೇಕ ಐತಿಹಾಸಿಕ ಮತ್ತು ಕ್ರಾಂತಿಕಾರಿ ಕೃತಿಗಳನ್ನು ರಚಿಸಿದರು. ಅದರ ಪ್ರಭಾವ ಹೇಗಿತ್ತೆಂದರೆ, ಸಮಾಜ, ಶಿಕ್ಷಣ ಮತ್ತು ಆಧ್ಯಾತ್ಮಿಕತೆಯ ನೆಲೆಗಟ್ಟಿನಲ್ಲಿ ಇಂದಿಗೂ ಮಾರ್ಧನಿಸುತ್ತಲೇ ಇದೆ. ಅಲ್ಲದೆ ಅವರ ಜೀವಮಾನದ ಸಾಧನೆ ಎಂದರೆ ಅದು ರಾಮಕೃಷ್ಣ ಮಿಷನ್ ಮತ್ತು ಬೇಲೂರು ಮಠ ಸ್ಥಾಪನೆ ಮಾಡಿತು. ಇದು ಇಂದಿಗೂ ಶೈಕ್ಷಣಿಕ ಸೇವೆ ಮತ್ತು ಆಧ್ಯಾತ್ಮಿಕ ಜಾಗೃತಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ವಿವೇಕಾನಂದರು ವ್ಯಕ್ತಿತ್ವ, ಸ್ವಾವಲಂಬನೆ ಮತ್ತು ಮಾನಸಿಕ ಶಕ್ತಿಯನ್ನ ಬೆಳೆಸುವ ಶಿಕ್ಷಣವನ್ನ ಪ್ರತಿಪಾದಿಸಿದವರು. ಸೈದ್ಧಾಂತಿಕ ಶಿಕ್ಷಣಕ್ಕಿಂತ ಪ್ರಾಯೋಗಿಕ ಶಿಕ್ಷಣಕ್ಕೆ ಒತ್ತು ನೀಡಿದರು. ಜೀವನದ ನಾನಾ ಹೋರಾಟಗಳಿಗೆ ಶಿಕ್ಷಣವು ಉಪಯುಕ್ತವಾಗಬೇಕೆಂದು ಪ್ರತಿಪಾದಿಸಿದರು. ಅಲ್ಲದೆ ವಿವೇಕಾನಂದರು ದೇವರ ನಿಜವಾದ ಆರಾಧನೆಯು ಮಾನವೀಯತೆಯ ಸೇವೆಯಲ್ಲಿದೆ ಎಂದು ಒತ್ತಿ ಹೇಳಿದರು. ಬಡವರು, ಹಸಿದವರು ಮತ್ತು ವಂಚಿತರಿಗೆ ಸೇವೆ ಸಲ್ಲಿಸುವುದೇ ಶ್ರೇಷ್ಠ ಧರ್ಮ ಎಂದು ಬಣ್ಣಿಸಿದರು. ಭಾರತೀಯರಿಗೆ ತಮ್ಮ ವೈಭವಯುತ ಪರಂಪರೆಯೇ ಅದರ ಸಂಸ್ಕೃತಿ ಮತ್ತು ಈ ಮಣ್ಣಿಗಿರುವ ಶಕ್ತಿಯನ್ನು ಅರಿತುಕೊಳ್ಳುವಂತೆ ಪ್ರೇರೇಪಿಸಿದರು. ಇದು ಸ್ವಾತಂತ್ರ್ಯ ಚಳುವಳಿಯನ್ನ ಬಲಪಡಿಸಿತು. ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ನೋಡುವ ಮತ್ತು ವಸುದೈವ ಕುಟುಂಬಕಂ ಎಂಬ ಮನೋಭಾವವನ್ನು ಎಲ್ಲೆಡೆಯೂ ಎಲ್ಲರಲ್ಲಿಯೂ ಉತ್ತೇಜಿಸುವ ಪ್ರಯತ್ನ ಮಾಡಿದರು. ಸ್ವಾಮಿ ವಿವೇಕಾನಂದರು ಭಾರತ ಮತ್ತು ವಿದೇಶಗಳಲ್ಲಿ ಯೋಗ ಮತ್ತು ಧ್ಯಾನದ ಮಹತ್ವವನ್ನ ಜನಪ್ರಿಯಗೊಳಿಸಿದರು. ಇದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನ ಬಲಪಡಿಸಿತು. ಯುವಕರಿಗೆ ಆತ್ಮಸ್ಥೈರ್ಯ ತುಂಬಿ ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕಾಗಿ ಪ್ರೇರೇಪಣೆ ನೀಡಿದರು. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ವಿರಮಿಸದಿರಿ ಎಂಬ ಅವರ ಸಂದೇಶವು ಇಂದಿಗೂ ಯುವಕರಿಗೆ ದಾರಿದೀಪವಿದ್ದಂತೆ. ವಿವೇಕಾನಂದರ ಪ್ರಮುಖ ಕೃತಿಗಳೆಂದರೆ ರಾಜಯೋಗ, ಪ್ರಭಾವಿಸುವ ವಿಚಾರಗಳು ಇನ್ನೂ ಮುಂತಾದವು. ಅಲ್ಲದೆ ವಿವೇಕಾನಂದರ ಬೋಧನೆಗಳು, ಪುಸ್ತಕಗಳು ಮತ್ತು ಭಾಷಣಗಳು ಈ ದೇಶದ ಲಕ್ಷಾಂತರ ಯುವಕರು ಹಾಗೂ ಜನರ ಜೀವನವನ್ನು ಬದಲಾಯಿಸಿವೆ. ಹೀಗೆ ಓರ್ವ ಮಹಾನ್ ಚೇತನದ ಬಗ್ಗೆ ಹಗುರವಾಗಿ, ಕೇವಲವಾಗಿ ಮಾತನಾಡೋದು ನಿಜಕ್ಕೂ ನಮ್ಮ ಯೋಗ್ಯತೆಗೆ ತರವಾದುದಲ್ಲ, ಹಾಗೆ ಈ ದೇಶಕ್ಕೆ ಮಾಡುವ ಅಪಮಾನವಾದಂತೆ.
ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.